ನಮಸ್ಕಾರ ರೀಪ ಎಲ್ಲರಿಗೂ. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭಾರಿ ಶ್ರೀಮಂತ. ಏನು ಕಡಕ ಜವಾರಿ ಕಾಕ, ಇದೆಂಥ ಶ್ರೀಮಂತಿಕೆ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಾಗದಾನಂದ್ರೆ ಎಷ್ಟು ಹೆಮ್ಮೆ ಪಡಬೇಕು ನಮ್ಮ ಶ್ರೀಮಂತ ರಾಜ ಡಿ ಕೆ ಶಿವಕುಮಾರ್. ಭಾರತ ದೇಶದಲ್ಲಿ ಇಷ್ಟೊಂದು ಶ್ರೀಮಂತ ಇರುವಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಆಸ್ತಿ ಎಷ್ಟು ಗೊತ್ತೈತೇನ್ರಿ? 1500 ಕೋಟಿ ರೂಪಾಯಿ. ಮತ್ತು ಎರಡನೇ ನಂಬರು ಹೇಳ್ಬೇಕ್ರಲ್ಲ, ಏನು ದಕ್ಷಿಣ ಭಾರತದಾಗ ಫಸ್ಟ್, ಭಾರತ ದೇಶದಾಗ ಫಸ್ಟ್, ದಕ್ಷಿಣ ಭಾರತದಾಗ ಎರಡನೇದು ಅಂದ್ರೆ ಚಂದ್ರಬಾಬು ನಾಯ್ಡು 600 ಕೋಟಿ ರೀ. ಮತ್ತು ಹಂಗೆ 2, 3, 50 ಕೋಟಿ, 60 ಕೋಟಿ, 70 ಕೋಟಿ, 80 ಕೋಟಿ, 300 ಕೋಟಿ ಅದಾವೆ. ಅವು ಬಿಡ್ರಿ. ಆದ್ರೆ ಭಾರತ ದೇಶದಾಗ ಒಂದು ಹೆಮ್ಮೆ ಪಡುವಂಥ ವಿಷಯ ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭಾರತ ದೇಶದಾಗ ಶ್ರೀಮಂತ ಅಂದ ತಕ್ಷಣ ನಾವೀಗ ಒಮ್ಗಿಲೆ ಏನು ಮಾಡ್ತೀವಿ ರೀ, ಬಿಲೇನಿಯರ್ ಯಾರು ಮಾರ್ಕ್ಸು ಅವ್ರು ಇವ್ರು ಅದಾರ ನೋಡ್ರಿ, ಫೇಸ್ಬುಕ್ ಯೂಟ್ಯೂಬ್ದವ್ರು ಅಷ್ಟು ಆ ಶ್ರೀಮಂತ, ಅದಾನಿ ಶ್ರೀಮಂತ, ಅಂಬಾನಿ ಶ್ರೀಮಂತ, ಅವರು ಬಿಸ್ನೆಸ್ದಾಗ ಇರ್ಬೋದು, ರಾಜಕಾರಣದಾಗ ಶ್ರೀಮಂತ ಡಿ ಕೆ ಶಿವಕುಮಾರ್. ಅನೇಕ ಉದ್ಯೋಗಗಳು ಅದಾವೆ, ಅನೇಕ ವ್ಯವಹಾರಗಳು ಅದಾವೆ, ರಿಯಲ್ ಎಸ್ಟೇಟ್ಗಳು ಅದಾವೆ, ಬಿಲ್ಡರ್ಸ್ಗಳು ಅದಾವೆ, ದೊಡ್ಡ ದೊಡ್ಡ ಮಾಲ್ ಕಟ್ತಾರೆ, ಕನ್ಸ್ಟ್ರಕ್ಷನ್ ಕಂಪ್ನಿ ಅದಾವೆ. ಉದ್ಯೋಗದಿಂದ ಬಂದಂಥ ಡಿ ಕೆ ಶಿವಕುಮಾರ್ ಇವತ್ತು ಕರ್ನಾಟಕ ರಾಜ್ಯದ ಈ ಮುಖ್ಯಮಂತ್ರಿ ಸ್ಥಾನ ಪಡ್ಕೊಳ್ಳೋ ಸಲುವಾಗಿ ಬಹಳಷ್ಟು ಕಸರತ್ತು ಮತ್ತು ಶ್ರಮನೂ ಸಹಿತ ಮಾಡಿದ್ದ, ಈ ಪಕ್ಷಕ್ಕೆ ತ್ಯಾಗ ಬಲಿದಾನ ಸಹಿತ ಮಾಡಿದ್ದ. ಆದರೆ ಇವತ್ತು ಅದೃಷ್ಟ ಲಕ್ಷ್ಮಿ ಚಾಮುಂಡೇಶ್ವರಿ ಇವತ್ತು ಒಲದ ಬಂದಾಳ ಇದೇ ಡಿ ಕೆ ಶಿವಕುಮಾರ್ಗೆ. ರಾಜ್ಯದ ಮುಖ್ಯಮಂತ್ರಿ ಆಗೋದಂದ್ರೆ ಅಷ್ಟು ಸುಲಭ ಅಲ್ರಿ, ಭಾಳ ಕಸರತ್ತು ಮಾಡ್ಬೇಕಾಕೈತಿ, ಭಾಳ ಮೆಹನತ್ತು ಮಾಡ್ಬೇಕಾಕೈತಿ. ಎಸ್.ಎಂ. ಕೃಷ್ಣ ರಾಜಕೀಯ ಗುರು, ಮೊಟ್ಟ ಮೊದಲನೇ ಮಂತ್ರಿ ಬಂಗಾರಪ್ಪನ ಸಂಪುಟದಾಗ. ಇವೆಲ್ಲ ಇತಿಹಾಸಗಳನ್ನ ತೆಗೆದು ನೋಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗಾಡಿ ಒಂದು 108 ಕೇಸ್ಗಳು ಹಾಕ್ಕೊಂಡು ಇವತ್ತು ಪಕ್ಷ ಅಧಿಕಾರಕ್ಕೆ ತರುವ ಸಲುವಾಗಿ ಈ ಡಿ ಕೆ ಶಿವಕುಮಾರ ಪಾಲು ಸಹಿತ ಐತಿ ಅನ್ನೋದು ಈಗ ಮತ್ತೊಂದು ಮಹತ್ವವಾದ ಬೆಳವಣಿಗೆ. ಏನಂದರೆ ಕಾರ್ಯಕರ್ತರಿಗೆ ತಕ್ಷಣ ಸ್ಥಾನಮಾನ ಕೊಟ್ಟರೆ ಈ ಡಿ ಕೆ ಶಿವಕುಮಾರ್ 2 ವರ್ಷದ ಆಡಳಿತ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ರಾಜ್ಯಾದ್ಯಂತ ಕಾರ್ಯಕರ್ತರು ಭಾಳ ತಿರುಗಾಡ್ರಿ, ಬೀದಿಗೆ ಬಂದರು. ಗ್ಯಾಸ್ ರೇಟ್ ಆದ ತಕ್ಷಣ ಒಲಿ ಹೆಚ್ಚಿಸ್ರು ನೋಡ್ರಿ. ಮನೆ ಬೆಳಗಾವದಾಗ ಅನೇಕ ಮಹಿಳಾ ಮನೆಗಳು ಒಲಿ ಹೊತ್ತಿಸ್ರು, ರೊಟ್ಟಿ ಮಾಡಿರು. ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ, ಗ್ಯಾಸ್ ಬೆಲೆ ಏರಿಕೆ, ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆದಾಗ ಅದನ್ನು ಬೀದಿಗೆ ಬಂದು ಪ್ರತಿಭಟನೆ ಮಾಡೋರು ಯಾರು? ಕೇಂದ್ರ ಸರ್ಕಾರದ ವಿರುದ್ಧ. ಏನು ಡಿ ಕೆ ಶಿವಕುಮಾರ್ ಮಾಡ್ತಾರೋ, ಏನು ಸಿದ್ದರಾಮಯ್ಯ ಮಾಡ್ತಾರೋ, ಏನು ಸಚಿವ ಸಂಪುಟ ಮಾಡ್ತೈತೋ, ಏನು ಶಾಸಕರು ಬರ್ತಾರೋ? ಅದಕ್ಕೆ ಕಾರ್ಯಕರ್ತರಿಗನ ಬಿಡ್ಬೇಕ್ರಿ. ಕಾರ್ಯಕರ್ತರು ಬಂದ ಅಲ್ಲಿ ಮತ್ತೆ ಅಲ್ಲಿ ಅದನ್ನು ಪ್ರತಿಭಟನೆ ಮಾಡ್ಬೇಕು, ಮನವಿ ಕೊಡ್ಬೇಕು, ಎಚ್ಚರಿಸ್ಬೇಕು ಕೇಂದ್ರ ಸರ್ಕಾರಕ್ಕೆ. ಇಂಥ ಒಂದು ಕಾರ್ಯಕರ್ತರ ಪಡೆಯನ್ನು ತಯಾರು ಮಾಡಿ ಜೋಡೋ ಯಾತ್ರೆ, ಮೇಕೆಯಾಟದಲ್ಲಿ ಬಹಳಷ್ಟು ಜನಪ್ರಿಯಗೊಂಡಂಥ ಶ್ರೀಮಂತ ಮುಖ್ಯಮಂತ್ರಿ ಅಂದರೆ ಡಿ ಕೆ ಶಿವಕುಮಾರ್. ಈಗ ಕಾರ್ಯಕರ್ತರ ಬಗ್ಗೆ ಎಷ್ಟು ತಗೋತೀರಿಪ್ಪ? ಈಗ ಕಾರ್ಯಕರ್ತರು ಭಾಳ ಆಶಾಭಾವನೆ ಇಟ್ಕೊಂಡಾರ. ಡಿ ಕೆ ಶಿವಕುಮಾರ್ ನಮ್ಮ KPCC ಅಧ್ಯಕ್ಷ ಇದ್ದರು, ಅವ್ರು ಹೇಳಿದಾಗ ನಾವೆಲ್ಲ ಮನೆ ಅಡ್ಡಾಡಿ ರಾಜ್ಯದಾಗ ಸರ್ಕಾರ ತಂದೆವು, ಇನ್ನು ನಮಗೆ ಕೂಲಿ ಕೊಡ್ಬೇಕಲ್ಲ. ನೀವು ಕೂಲಿ ಬೇಡಿದ್ರಿ, DCM ಆಗಿದ್ರಿ, ನೀವು ಕೂಲಿ ಬೇಡಿದ್ರಿ, KPCC ಅಧ್ಯಕ್ಷ ಆದ್ರಿ. ಈಗ ದೊಡ್ಡ ಪ್ರಮಾಣದ ರೇಟ್ ಬೋರ್ಡ್ ಹೆಚ್ಚಾತ್ ನಿಮ್ಮದು, ಮತ್ತು ದೊಡ್ಡ ಕೂಲಿ ತೊಗೊಂಡ್ರಿ, ಮುಖ್ಯಮಂತ್ರಿ ಆದಿಯಪ್ಪ ಪುಣ್ಯಾತ್ಮ. ಮತ್ತು ಕಾರ್ಯಕರ್ತರ ಭಾವನೆ ಕೇಳೋರು ಯಾರು? ಇನ್ನು ಕಾರ್ಯಕರ್ತರು ನೋಡ್ಬೇಕು, MLCಗಳು ಮಾಡುವಾಗ ಭಾಳ ಕೂಲಂಕುಷವಾಗಿ ನೋಡ್ಬೇಕು. ಹಳಬರನ್ನೆಲ್ಲ 4-5 ಸಾರಿ ಇದ್ದವ್ರನ್ನ ಯಾರನ್ನೂ MLC ಮಾಡಬಾರ್ದು, ಹೊರಗೆ ಹಾಕ್ರಿ ಅವ್ರನ್ನ. ನಿಜವಾದ ಯಾರು ಕಾರ್ಯಕರ್ತರದಾರ, ಯಾವ ಹುದ್ದೆ ಪಡ್ಕೊಂಡಿಲ್ಲ, ಅವರಿಗೆ ನೇರವಾಗಿ MLC ಮಾಡಿರಿ. ರಾಜ್ಯಸಭಾ ಅದಾವ 3, ಆಂಧ್ರದವ್ರಿಗೆ, ಒರಿಸ್ಸಾದವ್ರಿಗೆ, ತಮಿಳ್ನಾಡ್ದವ್ರಿಗೆ ಮಾರಾಟ ಮಾಡಬೇಡ್ರಿ. ಕನ್ನಡಿಗರದಾರ, ಕರ್ನಾಟಕದ ಕನ್ನಡಿಗರು, ಆ ಕನ್ನಡಿಗರನ್ನು ರಾಜ್ಯಸಭಾ ಸದಸ್ಯ ಮಾಡಿ ಒಂದು ಸಿದ್ಧಾಂತ ಮಾಡಬೇಕು ಡಿ ಕೆ ಶಿವಕುಮಾರ್. ಕರ್ನಾಟಕದವರನ್ನು ಬಿಟ್ಟು ನಾನು ಯಾರನ್ನು ಮಾಡುವುದಿಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ ಡಿ ಕೆ ಶಿವಕುಮಾರ್. ಇದು ಅದಕ್ಕೆ ಹೇಳಿದೆ ನಾನು, ಡಿ ಕೆ ಶಿವಕುಮಾರ್ಗೆ ಸವಾಲ್ ಮೇಲೆ ಸವಾಲು. ಇನ್ನು ದೊಡ್ಡ ಬೃಹತ್ ಯೋಜನೆಗಳು, ಮಹದಾಯಿ ಯೋಜನೆ ಐತಿ. ರೈತಾಪಿ ಜನರಿಗೆ ಹಾಕೋದು ಕೂತಾರ. ರೈತರ ಬಗ್ಗೆ ಹಸಿರು ಟಾವಲ್ ಹಾಕೊಂಡು ಭಾಳ ಮಾತಾಡ್ತಿದ್ರು ಡಿ ಕೆ ಶಿವಕುಮಾರ್. ಈಗ ಅವರ ಮುಖ್ಯಮಂತ್ರಿ ಆಗ್ಯಾರ. ಇನ್ನು ರೈತರ ಬಗ್ಗೆ ಕಾಳಜಿ ಮಾಡಬೇಕು.
ಮಹದಾಯಿ ಯೋಜನೆ ತಕ್ಷಣ ಗೋವಾ ಮಂತ್ರಿ ಜೊತೆ ಮಾತಾಡಿ ಅದನ್ನು ಬೇಕಾದ ಪರಿಹಾರ ಮಾಡಿ. ಮಹದಾಯಿ ಯೋಜನೆ ಮಾಡಿದರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಬರಡ ಭೂಮಿ ನೀರಿನಲ್ಲಿ ತೇಲತಾವ, ಅದರ ಶ್ರೇಯಸ್ಸು ಸಿಗುತ್ತೈತಿ. ಡಿ ಕೆ ಶಿವಕುಮಾರ್, ನಿನಗೆ ಭಾರತ ರತ್ನ ಕೊಡ್ತಾರ. ನಿನಗಿದೆ ರೈತರ ಕೂಗು ಕೇಳಬೇಕು. ರೈತಾಪಿ ಜವನರ ಭವನ ಏನೈತಿ, ಅವರು ಬೀದಿಗೆ ಬರಬಾರ್ದು, ಅವರು ಸ್ಟ್ರೈಕ್ ಮಾಡಬಾರ್ದು. ನಿನ್ನ ಅಧಿಕಾರಾವಧಿಯಲ್ಲಿ 2 ವರ್ಷದಲ್ಲಿ ಒಬ್ಬ ರೈತದವರು ಸಹಿತ ಬೀದಿಗೆ ಬಂದು ಪ್ರತಿಭಟನೆ ಮಾಡಬಾರ್ದು. ಹೆಂಗೆ ಮಾಡ್ತೀರಿ? ಅದರ ಬಗ್ಗೆ ಏನು ಪರ್ಯಾಲೋಚನೆ ಮಾಡ್ತೀರಿ? ಏನು ಸುಗ್ರೀವಾಜ್ಞೆ ಹೊಡೆಸ್ತೀರಿ? ತಕ್ಷಣ ಅವರ ಯೋಜನೆಗಳನ್ನ ಮಂಜೂರಾತಿ ಕೊಡಬೇಕು, ಹಣಕಾಸು ಬಿಡುಗಡೆ ಮಾಡಬೇಕು. ಇವೆಲ್ಲ ಬಸ್ಸು ಇವೆಲ್ಲ ಏನದಾವೆಲ್ಲ ಬಂದ್ ಮಾಡಿರಿ. ಫ್ರೀ ಅಡ್ಡಿಯಲ್ಲಿ 2 ವರ್ಷ ಬಂದ್ ಮಾಡಿರೋ ಪರವಾಗಿಲ್ಲ, ಆದರೆ ಮೂಲಭೂತ ಸೌಲಭ್ಯದಿಂದ ವಂಚಿತ ಆಗೈತಿ. ಆಸ್ಪತ್ರೆಗಳಲ್ಲಿ ಔಷಧ ಇಲ್ಲ, ಶಾಲೆಗಳಿಗೆ ಹಂಚಿಲ್ಲ, ಪೀಠೋಪಕರಣಗಳಿಲ್ಲ. ಇವೆಲ್ಲ ಯಾಕ್ರಿ? ಪರಿಸ್ಥಿತಿ ಎಲ್ಲಿ ಹೊಂಟೈತಿ? ದುಡ್ಡಲ್ಲಿ ಹೊಂಟೈತಿ, ಪಾಲ್ತು ವೇಸ್ಟ್. ಅದನ್ನು ಬಂದ್ ಮಾಡಿರಿ, ರೈತರ ಯೋಜನೆಗಳನ್ನ ತೆಗೆದುಕೊಡ್ರಿ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ಇವತ್ತು ಗಣನೀಯವಾಗಿ ಸಾಧನೆ ಮಾಡಿದಂಥ ಇದೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಮಹಿಳೆಯರಿಗೆ MLC ಮತ್ತು ಪ್ರಮುಖ ಸ್ಥಾನಗಳನ್ನ ಕೊಡ್ರಿ. ಈಗ 2.5 ವರ್ಷ 3 ವರ್ಷ ಏನು ಮಾಡ್ಯಾರ ನಿಗಮ ಮಂಡಳಿ ಅಧ್ಯಕ್ಷ, ಎಲ್ಲರನ್ನೂ ಹೊರಗೆ ಹಾಕಿರಿ. ಆ ಸ್ಥಾನಗಳೆಲ್ಲ ಕಸ್ಕೋರಿ, ರಾಜೀನಾಮೆ ತಗೋರಿ. ಮತ್ತೊಂದು ಇಂಪಾರ್ಟೆಂಟ್, ಶಾಸಕರು ಏನೇನು ನಿಗಮ ಮಂಡಳಿ ಅಧ್ಯಕ್ಷ ತೊಗೊಂಡಾರೆ ಎಲ್ಲ ವಾಪಸ್ ತಗೋರಿ. ಎಲ್ಲ ಕಾರ್ಯಕರ್ತರಿಗೆ ಹಂಚಿ ಒಂದು ಸಿದ್ಧಾಂತ ಮಾಡ್ತೀರಿ. ಡಿ ಕೆ ಶಿವಕುಮಾರ್ ಸಾಹೇಬ್ರಿ. ಇನ್ನು ಹರಿಪ್ರಸಾದನಂತವ್ರ ಓಪನ್ ಹೇಳ್ರಿ, ಸತೀಶ್ ಜಾರಕಿಹೊಳಿನೂ ಸಹಿತ ಓಪನ್ ಒಪ್ಕೊಂಡ್ರು. ಕಾರ್ಯಕರ್ತರಿಗೆ ನಮ್ಮಿಂದ ಅನ್ಯಾಯ ಆಗೈತೆ ಅಂಥೇಳಿ ಇನ್ನೇನು ಬೇಕು? ಡಿ ಕೆ ಶಿವಕುಮಾರ್ ಕಿವಿ ಕೇಳಬೇಕು. ಇನ್ನು ಇದನ್ನು ಭಾಳ ಮನದಟ್ಟನೆ ಮಾಡ್ಕೋಬೇಕು, ತಕ್ಷಣ ಕಾರ್ಯಕರ್ತರಿಗೆ ಹಾಸ್ಬೇಕು. ಹಾಗಾದ್ರೆ ಕರ್ನಾಟಕ ರಾಜ್ಯದ ಶ್ರೀಮಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಳ್ಳೆಯ ಕಾರ್ಯ ಮಾಡಿರಿ. ಫಲವತ್ತಾದ ಕರ್ನಾಟಕವನ್ನು, ಸುಸಜ್ಜಿತವಾದ ಕರ್ನಾಟಕವನ್ನು, ಸಮೃದ್ಧ ಭರಿತವಾದ ಕರ್ನಾಟಕವನ್ನು, ಉಜ್ವಲ ಭವಿಷ್ಯಕ್ಕಾಗಿ ನಿರುದ್ಯೋಗಿ ಯುವಕರಿಗೆ ಒಂದು ಶಕ್ತಿ ತುಂಬ್ರಿ. ಅಪಾಯಿಂಟ್ಮೆಂಟ್ ಸ್ಟಾರ್ಟ್ ಮಾಡಿರಿ. 3 ಲಕ್ಷ ಅಪಾಯಿಂಟ್ಮೆಂಟ್ ಅದಾವೆ. ಮತ್ತು ನಿನಗೆ ಸರ್ಕಾರ ಬರುವಲ್ಲಿ ನಿನ್ನ ಬೆನ್ನ ಹತ್ತಾರಿದ ಯುವಕರು. ಹಂಗಾದ್ರೆ ಮಾಡ್ತೀರಿ. ಈ ಶ್ರೀಮಂತ ಡಿ ಕೆ ಶಿವಕುಮಾರ್ ಕಡೆ ಒಂದು ಕಾರ್ ಐತಿ, ಒಂದ ಕಾರ್ ರೀ, 25 ವರ್ಷ ಹಳಿದ ಕ್ವ್ಯಾಲಿಸ್ ಅಂತ. SM ಕೃಷ್ಣ ಕೊಟ್ಟಿರ್ಬೇಕು ಅದನ್ನು. ಎಲ್ಲ MLAಗಳಿಗೆ ಕೊಟ್ಟಿದ್ರು ಅವ್ರು. ಹಳಿದೊಂದು ರೆಕಾರ್ಡ್ ಇತ್ತದು. ಎಲ್ಲ ಶಾಸಕರಿಗೆ ಒಂದೊಂದು ಕ್ವ್ಯಾಲಿಸ್ ಕಾರ್ ಕೊಟ್ಟಿದ್ರು ಅವರು. ಅದೇ ಕ್ವಾಲಿಸ್ ಇರ್ಬೋದು ಇದು. ಆ ಕ್ವಾಲಿಸ್ 25 ವರ್ಷ ನಂತರ ಅದನ್ನ ರಸ್ತೆ ಮೇಲೆ ತಿರುಗಾಡಬಾರ್ದು ಅಂತ ಕಾನೂನು ಐತಿ. ಅದೊಂದು ದಿವಸ ಒರೆಸೋದು, ನೋಡೋದು, ಮಾಡೋದು, ಅದ್ರ ಮೇಲೆ ಪ್ರೀತಿ ಭಾಳ ಅಪಾರವಾದ. ಆದರೆ ತನ್ನ ಹೆಸರಿನಲ್ಲಿ ಇರುವಂಥ ಕ್ವ್ಯಾಲಿಸ್ ಕಾರ್ದು ಕಿಮ್ಮತ್ತು ಎಟ್ರಿ? ಆದರೂ ಡಿ ಕೆ ಶಿವಕುಮಾರ್ ಕಡೆ ಯಾವುದೇ ಕಾರ್ ಇಲ್ಲ, ಬೆಲೆ ಬಾಳದ್ದು. ವಿಧಾನಸೌಧಕ್ಕೆ ಹೋಗ್ತಾರೆ 10 ಕೋಟಿ ಕಾರ್ದಾಗ, ಎಲ್ಲೋ ಪ್ರವಾಸಕ್ಕೆ ಹೋಗ್ತಾರೆ 10 ಕೋಟಿ ಕಾರ್ದಾಗ. ಆದರೆ ಅವರ ಹೆಸರಿನಲ್ಲಿ ಕಾರ್ ಇಲ್ಲ. ಅವರ ಬೆಂಬಲಿಗರ ಹೆಸರಲ್ಲಿ ಕಾರ್ ಇದಾವೋ, ಅವರ ಕಾರ್ಯಕರ್ತರ ಹೆಸರಲ್ಲಿ ಕಾರ್ ಅದಾವೋ, ಏನು ಅವರ ತಮ್ಮನ ಹೆಸರಲ್ಲಿ ಕಾರ್ ಅದಾವೋ, ಇನ್ನು ನೋಡಬೇಕು. ಹಾಗಾದರೆ ಡಿ ಕೆ ಶಿವಕುಮಾರ್ ಭವಿಷ್ಯ ಉಜ್ವಲವಾಗಲಿ. ಹೊಸ ಮುಖ್ಯಮಂತ್ರಿ ಬಂದಾರ, ಹೊಸಾದ ಬೆಳವಣಿಗೆ ಆಗಬೇಕು, ಒಳ್ಳೆ ತೆರನಾದ ಭವಿಷ್ಯ ರೂಪಣೆ ಮಾಡಬೇಕು. ಯಾವಾಗಲೂ ಕಡಕ ಜವಾರಿ ಕಾಕ ಒಳ್ಳೆ ಕೆಲಸ ಮಾಡೋನ ಜೊತೆ ಸಾಥ್ ಕೊಡ್ತಾನ. ಏನಾದರೂ ಒಂದು ಸ್ವಲ್ಪ ಎಡಿವಿ ತಪ್ಪಿದ್ರೆ ಬಿಡಂಗಿಲ್ಲ. ಇದೇ ಕಡಕ ಜವಾರಿ ಕಾಕ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡ್ತೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.